ಯಾಕೆ ಮಗ ಹಿಂಗ್ ಮಾಡ್ದೆ? ಮಿಸ್ ಆಗಾಯ್ತು, ಬಿಟ್ಟಾಕು. ಕೆಟ್ಟ ಮಾತ್ ಯಾಕೆ ಬೈತಾ ಇದ್ಯಾ? ನೀನು ಕೆಟ್ಟ ಮಾತ್ ಬೈದಲ್ಲ. ನಾನ್ ಬರೀ ಎಮ್ಮೆ ಅಂದೆ ಅಷ್ಟೇ. ನಾನು ಬರೀ ಸೆಡೆ ಅಂದೆ. ಹುಚ್ಚ, ಎಮ್ಮೆ ಬೈಗಳ ಅಲ್ಲ, ಸೇಮ್ ಲೆವೆಲ್ ಏನಾದ್ರು ಹೇಳು. ನೀನ್ ಹುಚ್ಚ ಅಂತ ಅವನಿಗೆ ಹೇಳ್ತಾ ಇದ್ಯಾ? ಪೆದ್ ನನ್ ಮಗನೇ, ನೀನ್ ನನಗ್ ಪೆದ್ ನನ್ ಮಗ ಅಂತ ಹೆಂಗಂದೆ? ಹೇಳ ಹೆಂಗ್ ಹೇಳ್ದೆ ಅಂತ. ಯಾವಾಗಾದ್ರೂ ಯಾರ ಜೊತೆನಾದ್ರೂ ನಿಮ್ಮ ಆರ್ಗ್ಯುಮೆಂಟ್ ಶುರು ಆದ್ರೆ ಆ ಆರ್ಗ್ಯುಮೆಂಟ್ ಜಗಳಕ್ಕೆ ಟರ್ನ್ ಆಗೋಕ್ಕಿಂತ ಮುಂಚೆ ಈ 3 ಸ್ಟೆಪ್ಸ್ ನ ಅಪ್ಲೈ ಮಾಡಿ ವಿಕ್ಟ್ರಿ ನಿಮ್ದೇ ಆಗುತ್ತೆ. ದಿಸ್ ಈಸ್ ಡೇ 7 ಆಫ್ 30 days 30 ಸೈಕಾಲಜಿಕಲ್ ಫ್ಯಾಕ್ಟ್ ಸೀರೀಸ್. ಸ್ಟೆಪ್ ನಂಬರ್ 1, ಎಲ್ಲದಕ್ಕಿಂತ ಮೊದಲು ಅವರ ಎಲ್ಲಾ ಮಾತುಗಳನ್ನು ಕೇಳಿಸ್ಕೊಳ್ಳಿ ಮತ್ತೆ ಅರ್ಥ ಮಾಡ್ಕೊಳ್ಳಿ. ಬರೀ ಆಕ್ಟಿಂಗ್ ಮಾತ್ರ ಮಾಡೋದಲ್ಲ, ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು. ಆಮೇಲೆ ಏನ್ ಹೇಳಿ ಅಂದ್ರೆ, ನಾನು ನಿನ್ನ ಎಲ್ಲಾ ಮಾತಿಗೂ ಒಪ್ಕೋತೀನಿ, ನಾನೇನಾದ್ರೂ ನಿನ್ ಜಾಗದಲ್ಲಿ ಇದ್ದಿದ್ರೆ ಇದೇ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದೆ ಅಂತ. ಈ ರೀತಿ ಹೇಳೋದ್ರಿಂದ ಎದುರುಗಡೆ ಇರೋರು ನಿಮ್ಮ ಮಾತನ್ನ ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಆಗ್ತಾರೆ ಮತ್ತೆ ನಿಮ್ಮ ಮಾತಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಸ್ಟೆಪ್ ನಂಬರ್ 2, ನಿಮ್ಮನ್ನ ನೀವು ಫೋರ್ಸ್ಫುಲಿ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆರ್ಗ್ಯುಮೆಂಟ್ನ ಗೆಲ್ಲೋಕ್ಕೋಸ್ಕರ ಎದುರುಗಡೆ ಇರೋರು ನಿಜವಾಗ್ಲೂ ಹರ್ಟ್ ಆಗಿದಾರೋ ಇಲ್ಲ, ನಿಮಗೆ ಗೊತ್ತಿಲ್ಲದೇನೆ ಏನಾದರೂ ತಪ್ಪು ಮಾಡಿದ್ರೆ ಆ ತಪ್ಪನ್ನ ಒಪ್ಕೊಳ್ಳಿ ಮತ್ತೆ ಸಾರಿ ಕೂಡ ಕೇಳಿ. ಯಾವಾಗ ನೀವು ಎದುರುಗಡೆ ಇರೋರ ಮಾತಿಗೆ ಒಪ್ಕೋತೀರೋ ಮತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರೋ ಆಗ ಅವ್ರು ಕೂಡ ಅರ್ಥ ಮಾಡ್ಕೋತಾರೆ, ನಿಮ್ಮ ಮಾತಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಸ್ಟೆಪ್ ನಂಬರ್ 3, ಎದುರುಗಡೆ ಇರೋರ ಪೂರ್ತಿ ಮಾತು ಮುಗಿದ್ಮೇಲೆ ಮತ್ತೆ ನಿಮ್ಮ ಮಾತುಗಳು ಅವರಿಗೆ ತಲುಪಿದ್ಮೇಲೆ ಆಗ ಸೊಲ್ಯೂಷನ್ ಬಗ್ಗೆ ಮಾತಾಡಿ. ಮತ್ತೆ ಎದುರುಗಡೆ ಇರೋರ ಹತ್ರ ಏನ್ ಕೇಳಿ ಅಂತ ಅಂದ್ರೆ, ಮುಂದಿನ ಸಲ ಏನ್ ಮಾಡ್ಬೋದು ಮತ್ತೆ ಈ ರೀತಿ ಪ್ರಾಬ್ಲಮ್ ಬರ್ದೇ ಇರೋ ಹಾಗೆ ಅಂತ. ಆರ್ಗ್ಯುಮೆಂಟ್ ಗೆಲ್ಲೋದು ಅಂದ್ರೆ ಯಾವಾಗ್ಲೂ ನೀವೇನೆ ಸರಿಯಾಗಿದ್ದೀರಾ ಅಂತ ಅಲ್ಲ, ಮುಂದಿನ ಸಲ ಆ ಪ್ರಾಬ್ಲಮ್ ರಿಪೀಟ್ ಆಗದೆ ಇರೋ ರೀತಿ ನೋಡ್ಕೊಳ್ಳೋದು. ಬೇರೆ ತಪ್ಪಂತೂ ಮಾಡೋದಕ್ಕೆ ಹೋಗ್ಬೇಡಿ, ಯಾವ್ದ್ರಿಂದ ನಿಮ್ಮ ಬಾಂಡ್ ಹಾಳಾಗುತ್ತೋ. ಹಾಗಾದ್ರೆ ಈ ವಿಡಿಯೋನ ಆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಯಾರು ಯಾವಾಗ್ಲೂ ಆರ್ಗ್ಯುಮೆಂಟ್ ಜೊತೆ ಸಿಗಾಕೋತಾ ಇರ್ತಾರೆ ಮತ್ತೆ ಸೈಕಾಲಜಿಯಲ್ಲಿ ಇಂಟ್ರೆಸ್ಟ್ ಇದ್ರೆ, ನಿಮ್ಮ ಪರ್ಸನಾಲಿಟಿನ ಡೆವಲಪ್ ಮಾಡಬೇಕು ಅಂತ ಅಂದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ.